Heat, forever on fire. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಟರ್ಮಿನಲ್ 2 ಕೂಡ ನಿರ್ಮಾಣವಾಗಿದೆ. ಇದೀಗ ಮತ್ತೊಂದು ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಚರ್ಚೆಯಲ್ಲಿ ಬರ್ತಾ ಇದೆ. ಬೆಂಗಳೂರಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ DCM DK ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸ್ತಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯಲಿರುವಂಥ DKಶಿ ಮೀಟಿಂಗ್ ಅದು. ಯಾವ ಭಾಗದಲ್ಲಿ ಸ್ಥಾಪಿಸಬೇಕು ಅಂತ ಅಭಿಪ್ರಾಯ ಸಂಗ್ರಹ ಆಗುತ್ತೆ. 2-3 ಜಾಗಗಳನ್ನು ಗುರುತಿಸಿದ್ದಾರೆ ಅಧಿಕಾರಿಗಳು. ಆದರೆ ವಾಯುಯಾನ ಇಲಾಖೆಯ ಮಾನದಂಡಗಳನ್ನು ನೋಡಬೇಕಿದೆ. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ ಕಷ್ಟ. ಪ್ರಸ್ತುತ ತುಮಕೂರು ಅಥವಾ ದಾಬಸ್ಪೇಟೆ ಆ ಭಾಗದಲ್ಲಿ ಜಾಗವನ್ನು ಗುರುತಿಸಿದ್ದಾರೆ ಅಧಿಕಾರಿಗಳು. ಇದರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ನಂತರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಶಿಫಾರಸು ಮಾಡುತ್ತೆ ಸರ್ಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ನಗರ. ಬೆಂಗಳೂರಿಗೆ ಅನೇಕ ಕಡೆಗಳಲ್ಲೂ ಕೂಡ ಒಂದು ರೀತಿ ಜಾಗತಿಕ ಸಂಪರ್ಕ ಹೊಂದಿರುವಂಥ ಅತಿ ದೊಡ್ಡ ನಗರ ಅಂದರೆ ಬೆಂಗಳೂರು ಮಹಾನಗರ. ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಟರ್ಮಿನಲ್ 2 ಕೂಡ ನಿರ್ಮಾಣವಾಗಿದೆ ಇತ್ತೀಚೆಗೆ. ಆದರೆ ಒತ್ತಡ ಜಾಸ್ತಿ ಆದಂತೆ ಇವರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಮತ್ತೊಂದು ವಿಮಾನ ನಿಲ್ದಾಣವನ್ನು ಆರಂಭ ಮಾಡಬೇಕು ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ. ಆದರೆ ಈಗಾಗಲೇ ಒಂದು ವಿಮಾನ ನಿಲ್ದಾಣ ಇದೆ ಅಂತ ಹೇಳಿದ್ರೆ ಅದರ 150 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ತುಮಕೂರು ದಾಬಸ್ಪೇಟೆಯ ಭಾಗದಲ್ಲಿ ನೋಡಿದ್ದಾರಂತೆ, ಗುರುತಿಸಿದ್ದಾರಂತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆ ಮಾಡಲಾಗ್ತಾ ಇದೆ, ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ.